ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರುಣಾರ್ಭಟ ಮುಂದುವರೆದಿದೆ. ಹಾಗಾಗಿ ಕುಮಾರಧಾರ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಕುಮಾರಧಾರ ಕಿಂಡಿ ಅಣೆಕಟ್ಟು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ವರುಣಾರ್ಭಟದಿಂದ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದ್ದು ನದಿಗೆ ಭಕ್ತರು ಇಳಿಯದಂತೆ ದೇವಾಲಯದ ಸಿಬ್ಬಂದಿ ಸೂಚನೆಯನ್ನ ಕೊಟ್ಟಿದ್ದಾರೆ. ನದಿ ತೀರದಲ್ಲಿ ಸಿಬ್ಬಂದಿ ಹೋಮ್ ಗಾರ್ಡ್ಸ್ ಅನ್ನು ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ನಿಯೋಜನೆ ಮಾಡಿದ್ದಾರೆ. ಕುಮಾರಧಾರ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಆ ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮಳೆ ಆರ್ಭಟ ಮುಂದುವರೆದಿದೆ. ಹಾಗಾಗಿ ಅನೌನ್ಸ್ ಕೂಡ ಮಾಡ್ತಿದ್ದಾರೆ, ಯಾರೂ ಕೂಡ ಇಳಿಬಾರದು ಸ್ನಾನಘಟ್ಟಕ್ಕೆ ಅಂತ ಹೇಳಿ. ಹೋಮ್ ಗಾರ್ಡ್ಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಯಾರಾದರೂ ಕಣ್ತಪ್ಪಿಸಿ ಏನಾದರೂ ಇಳಿದು ಬಿಟ್ರೆ ಅಂತ ಹೇಳಿ ಮುಂಜಾಗ್ರತೆಯನ್ನು ವಹಿಸಿದ್ದಾರೆ. ಗಮನಿಸ್ತಾ ಇರಬಹುದು. ಕುಮಾರಧಾರ ಕಿಂಡಿ ಅಣೆಕಟ್ಟು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಇನ್ನು ಜನಜೀವನವೂ ಕೂಡ ಅಲ್ಲಲ್ಲಿ ಅಸ್ತವ್ಯಸ್ತಗೊಂಡಿದೆ. ಇನ್ನು ಮಂಗಳೂರಿನಲ್ಲೂ ಕೂಡ ಧಾರಾಕಾರ ಮಳೆಗೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಮಂಗಳೂರಿನಲ್ಲಿ ಮಳೆ ಆರ್ಭಟಕ್ಕೆ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಜನ ಪರದಾಡ್ತಿದ್ದಾರೆ. ಮಂಗಳೂರಿನ ಅಡ್ಯಾರು ಬಳಿ ಮನೆಗಳಿಗೆ ನೀರು ನುಗ್ಗಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಮನೆಗಳು ಜಲದಿಗ್ಬಂಧನಕ್ಕೆ ಒಳಪಟ್ಟಿವೆ. ಈ ಕುರಿತು ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಮಂಗಳೂರಿನಲ್ಲಿ ಭಾರಿ ಮಳೆ ಮುಂದುವರೆದಿದೆ. ಬಿಟ್ಟು ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ. ಕೆಲವೊಂದು ತಗ್ಗು ಪ್ರದೇಶಗಳಲ್ಲಿ ಮನೆಗಳಿಗೆ ನೀರು ನುಗ್ಗುವ ಸಾಧ್ಯತೆ ಇದೆ. ಇನ್ನು ಕೆಲವು ಪ್ರದೇಶಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿರೋದನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ಇದೊಂದು ತಗ್ಗು ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಮಳೆ ನೀರು ಇಲ್ಲಿ ನಿಂತಿರೋದನ್ನು ನೋಡ್ಬೋದಾಗಿದೆ. ಅಂದರೆ ಇದು ಪ್ರತಿ ವರ್ಷ ಸಾಕಷ್ಟು ಮಳೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ನೀರು ಬಂದೇ ಬರುತ್ತೆ. ಅದರಿಂದ ಇವರು ಮಳೆಗಾಲದಲ್ಲಿ ಮನೆಯನ್ನು ಬಂದ್ ಮಾಡೇ ಹೋಗಿಬಿಡ್ತಾರೆ. ಬೇಸಿಗೆಯಲ್ಲಿ ಮಾತ್ರ ಈ ಮನೆಗೆ ಇವರು ಬಂದು ವಾಸ ಇರ್ತಾರೆ. ಅದಾದ ಬಳಿಕ ಮಳೆ ಆರಂಭವಾಯಿತು ಅನ್ನೋ ಸಂದರ್ಭದಲ್ಲಿ ಫಸ್ಟ್ ಫ್ಲೋರ್ ಏನಿದೆ ಆ ಒಂದು ಫಸ್ಟ್ ಫ್ಲೋರ್ಗೆ ಹೋಗ್ತಾರೆ. ಅಲ್ಲಿ ಸ್ವಲ್ಪ ದಿನ ಇದ್ದು ಮತ್ತೆ ಮಳೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಇಲ್ಲಿಂದ ಹೊರಡ್ತಾರೆ. ನೋಡ್ಬೋದಾಗಿದೆ ಬಾವಿ ಏನು ಕಾಣ್ತಾ ಇದೆ, ಆ ಬಾವಿ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಸೊ ಏನು ಆ ಪಕ್ಕದಲ್ಲಿ ಏನು ಮನೆಯ ಬಾಗಿಲು ಮತ್ತು ಮನೆಯ ಪಿಲ್ಲರ್ಗಳೇನಿದೆ ಅವು ಕೂಡ ಸಂಪೂರ್ಣವಾಗಿ ಮುಳುಗಿ ಹೋಗಿರುವಂಥದ್ದು. ಪ್ರತಿ ವರ್ಷ ಇದೇ ರೀತಿ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗುತ್ತೆ. ಈ ಭಾಗದಲ್ಲಿ ನೋಡೋದಾದರೆ ಅವರ ಏನು ಶೆಡ್ ಏನು ನಾಯಿಗೂಡಿರ್ಬೋದು, ನಾಯಿಗೂಡೇನಿದೆ ಅದರ ಪಕ್ಕದಲ್ಲಿ ಇರುವಂತಹ ಅವರ ಟಾಯ್ಲೆಟ್ ಇರುವಂಥದ್ದು ಮತ್ತು ಆ ತೆಂಗಿನ ಮರ ಬುಡ ಏನಿದೆ ಆ ಒಂದು ಪ್ರದೇಶಗಳಲ್ಲೂ ಸಂಪೂರ್ಣವಾಗಿ ನೀರು ನಿಲ್ಲುವಂಥದ್ದು. ಮನೆ ಸಂಪೂರ್ಣವಾಗಿ ನೀರಿನಲ್ಲಿ ಜಲಾವೃತವಾಗುವಂಥದ್ದು. ಕೇವಲ ಈ ಮನೆ ಮಾತ್ರ ಅಲ್ಲ, ಪಕ್ಕದಲ್ಲಿರುವಂಥ ಈ ರಸ್ತೆಯಲ್ಲೂ ಕೂಡ ಇದೇ ರೀತಿ ನೀರು ನಿಂತುಕೊಳ್ಳುತ್ತೆ. ಸೊ ತಗ್ಗು ಪ್ರದೇಶ ಆಗಿರೋದ್ರಿಂದ ಇಂಥ ಒಂದು ಪ್ರದೇಶಗಳಲ್ಲಿ ಪ್ರತಿ ವರ್ಷ ಇದೇ ರೀತಿ ಸಮಸ್ಯೆ ಎದುರಾಗಿರುವಂಥದ್ದು. ಹೇಳಿ ಕೇಳಿ ನೆನ್ನೆಯಿಂದ ಸಾಕಷ್ಟು ಮಳೆ ಸುರಿತಾ ಇರೋದ್ರಿಂದ ಇಂತಹ ಪರಿಸ್ಥಿತಿಗಳು ಹಲವು ಕಡೆ ನಿರ್ಮಾಣವಾಗಿದೆ. ಕ್ಯಾಮ್ರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.